ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನೋಡೋಣ. ಒಂದು ಸಾಮಾನ್ಯ ಗ್ರಾಮದಿಂದ ಆರಂಭವಾದ ರಾಜಕೀಯ ಪ್ರಯಾಣ ಹೇಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ತಲುಪಿತು, ಅವರ ಬಳಿ ಎಷ್ಟು ಆಸ್ತಿ ಇದೆ, ಆ ಆಸ್ತಿಗಳಲ್ಲಿ ಏನೆಲ್ಲ ಸೇರಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ರಾಮನಗರ ಜಿಲ್ಲೆಯ ಆಲದಳ್ಳಿ ಗ್ರಾಮದಲ್ಲಿ ಮೇ 15, 1962ರಂದು ಡಿ.ಕೆ. ಶಿವಕುಮಾರ್ ಅವರು ಜನಿಸಿದರು. ಇನ್ನು ಡಿ.ಕೆ. ಶಿವಕುಮಾರ್ ಅವರು ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯದ ಮೇಲೆ ಆಸಕ್ತಿ ಬೆಳೆಸಿಕೊಂಡವರು. ಅವರು ಯುವ ಕಾಂಗ್ರೆಸ್ ಮೂಲಕ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿದರು. ರಾಜಕೀಯ ಜೀವನದ ಆರಂಭ ಅಷ್ಟೇನು ಸುಲಭವಾಗಿರಲಿಲ್ಲ. 1985ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾತನೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಿ.ಕೆ. ಶಿವಕುಮಾರ್ ಅವರು ಆಗಿನ ಪ್ರಭಾವಿ ನಾಯಕರಾದ ಎಚ್.ಡಿ. ದೇವೇಗೌಡರ ವಿರುದ್ಧ ಕಣಕ್ಕಿಳಿದಿದ್ರು. ಆ ಚುನಾವಣೆಯಲ್ಲಿ ಅವರು ಅಲ್ಪ ಮತಗಳ ಅಂತರದಿಂದ ಸೋಲು ಕಂಡ್ರು. ಆದ್ರೆ ಆ ಸೋಲು ಅವರನ್ನ ಕುಗ್ಗಿಸ್ಲಿಲ್ಲ. ಬದಲಾಗಿ ಒಂದು ದಿನ ತಾನು ದೊಡ್ಡ ನಾಯಕನಾಗಬೇಕು ಎಂಬ ಹಠನ ಅವ್ರಿಗೆ ಹೆಚ್ಚು ಮಾಡ್ತು. ನಂತರ ಮತ್ತೆ ಅದೇ ಜನರ ನಡುವೆ ಕೆಲಸ ಮಾಡ್ತಾ ತಮ್ಮ ಪ್ರಭಾವನ ಹೆಚ್ಚಿಸ್ಕೊಂಡ್ರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಭರ್ಜರಿ ಗೆಲುವು ಸಾಧಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಅಲ್ಲಿಂದ ಆರಂಭವಾದ ಅವರ ರಾಜಕೀಯ ಪಯಣ ನಿರಂತರವಾಗಿ ಬೆಳೀತಾ ಹೋಯಿತು. ಶಕ್ತಿ ಸಚಿವರು, ಜಲಸಂಪನ್ಮೂಲ ಸಚಿವರು ಸೇರಿದಂತೆ ಹಲವು ಪ್ರಮುಖ ಖಾತೆಗಳನ್ನ ನಿರ್ವಹಿಸಿದರು. ಕಾಂಗ್ರೆಸ್ ಪಕ್ಷದ ಅನೇಕ ಸಂಕಷ್ಟಗಳ ಸಮಯದಲ್ಲಿ ಶಾಸಕರನ್ನೆಲ್ಲ ಒಗ್ಗೂಡಿಸಿ ಪಕ್ಷವನ್ನು ಉಳಿಸಿದ ಕಾರಣ ಅವ್ರಿಗೆ ಟ್ರಬಲ್ ಶೂಟರ್ ಅಂತ ಕೂಡ ಕರೀತಾರೆ. 2020ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ನೇಮಕರಾದರು. ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನ ಸಾಧಿಸಿತು. ನಂತರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಂಚಿಕೆ ವಿಷಯವಾಗಿ ಕೆಲವು ಗೊಂದಲಗಳು, ಕೆಲವು ವಿವಾದಗಳು ನಡೆದವು. ಈಗ ಆ ಎಲ್ಲಾ ವಿವಾದಗಳನ್ನ ಬಗೆಹರಿಸಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಈಗ ಎಲ್ಲರಿಗೂ ಇರುವ ಕುತೂಹಲದ ವಿಷಯಕ್ಕೆ ಬರೋಣ. ಡಿ.ಕೆ. ಶಿವಕುಮಾರ್ ಅವರು ಸಲ್ಲಿಸಿರುವ ಚುನಾವಣಾ ಅಫಿಡವಿಟ್ ಪ್ರಕಾರ ಅವರ ಕುಟುಂಬದ ಒಟ್ಟು ಘೋಷಿತ ಆಸ್ತಿ ಸುಮಾರು 1,400 ಕೋಟಿಗೂ ಹೆಚ್ಚು. ಹಾಗಾದ್ರೆ ಈ ಆಸ್ತಿಯಲ್ಲಿ ಏನೆಲ್ಲ ಸೇರಿದೆ? ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಜಮೀನುಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಇನ್ನು ಸೈಟ್ ಮತ್ತು ಅಪಾರ್ಟ್ಮೆಂಟ್ಗಳು, ಕೃಷಿ ಭೂಮಿ, ಬ್ಯಾಂಕ್ ಡೆಪಾಸಿಟ್, ಷೇರುಗಳು ಮತ್ತು ಹೂಡಿಕೆಗಳು, ಚಿನ್ನ, ಬೆಳ್ಳಿ, ಇತರ ಆಭರಣಗಳು, ಐಷಾರಾಮಿ ಕಾರುಗಳು, ವಿವಿಧ ಕಂಪನಿಗಳಲ್ಲಿ ಹೂಡಿಕೆಗಳು ಇವೆಲ್ಲ ಸೇರಿ ಅವರ ಕುಟುಂಬದ ಒಟ್ಟು ಘೋಷಿತ ಆಸ್ತಿ 1,400 ಕೋಟಿಗೂ ಹೆಚ್ಚು ಎಂದು ದಾಖಲಾಗಿದೆ. ರಾಜಕೀಯ ಜೀವನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅನೇಕ ಸವಾಲುಗಳನ್ನ ಎದುರಿಸಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ದಾಳಿ, ಇಡಿ ತನಿಖೆ ಸೇರಿ ಅನೇಕ ಕಾನೂನು ಹೋರಾಟಗಳನ್ನ ಎದುರಿಸಿದ್ದಾರೆ ಹಾಗೂ ಈಗಲೂ ನಡೆಸ್ತಾನೆ ಇದ್ದಾರೆ. ಅವುಗಳ ನಡುವೆಯೂ ಇನ್ನಷ್ಟು ಬಲಿಷ್ಠರಾಗಿ ಹೊರಹೊಮ್ಮಿ ಈಗ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿದಿದ್ದಾರೆ. ಒಂದು ಸಣ್ಣ ಗ್ರಾಮದ ಯುವಕನಿಂದ ಕರ್ನಾಟಕದ ಮುಖ್ಯಮಂತ್ರಿವರೆಗೆ ಡಿ.ಕೆ. ಶಿವಕುಮಾರ್ ಅವರು ಸುಮಾರು 3 ದಶಕಗಳ ರಾಜಕೀಯ ಹೋರಾಟದ ಫಲವಾಗಿ ಇಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಅವರ ಆಡಳಿತ ಕರ್ನಾಟಕಕ್ಕೆ ಯಾವ ಬದಲಾವಣೆಗಳನ್ನ ತರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.